ಮೈಸೂರಿನಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಹೇಳಿಕೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಗ್ ವರ್ಸಸ್ ಎಲ್ ನಾಗೇಂದ್ರ ಫೈಟ್ ಮಾಡಿದ್ದು, ಚಾಮರಾಜನಗರ ಕ್ಷೇತ್ರಕ್ಕೆ ಟಿಕೆಟ್ಗಾಗಿ ಬಿಜೆಪಿ ನಾಯಕರ ನಡುವೆ ಫೈಟ್ ಆಗಿದೆ. ನಿನ್ನೆ ಹೇಳಿಕೆ ನೀಡಿದ ಪ್ರತಾಪ್ ಸಿಂಗ್, ಟಾಂಗ್ ನೀಡಿದ ಎಲ್ ನಾಗೇಂದ್ರ. ಚಾಮರಾಜ ಕ್ಷೇತ್ರದ ಒಂದು ಮಾಜಿ ಶಾಸಕ, ಹಾಲಿ ಅಧ್ಯಕ್ಷ ಎಲ್ ನಾಗೇಂದ್ರ. ಟಿಕೆಟ್ ಯಾರಿಗೆ ನೀಡಬೇಕು ಅಂತ ನಿರ್ಧರಿಸುವುದು ಹೈಕಮಾಂಡ್. ಪ್ರತಾಪ್ ಸಿಂಗ್ಗೆ ಅದರ ಬಗ್ಗೆ ಅರಿವಿರಬೇಕಿತ್ತು. ಯಾವ ಕಾರಣಕ್ಕೆ ಆ ರೀತಿ ಹೇಳಿದ್ರು ಗೊತ್ತಿಲ್ಲ. ನಾನು ಪಕ್ಷದ ಸಂಘಟನೆಗಾಗಿ ದುಡಿತಾ ಇದ್ದೇನೆ. ನನ್ನ ಬಗ್ಗೆ ಯಾವ ಆಪಾದನೆಗಳು ಇಲ್ಲ. ನಾನು ಕೋರ್ಟ್ನಿಂದ ಯಾವುದೇ ಸ್ಟೇ ತೆಗೆದುಕೊಂಡಿಲ್ಲ. ಪಾರ್ಲಿಮೆಂಟ್ ಟಿಕೆಟ್ ವೇಳೆ ಕೂಡ ಹೇಳಿದ್ರು. ಪಾರ್ಲಿಮೆಂಟ್ ಟಿಕೆಟ್ ಯಾಕೆ ಅವರಿಗೆ ಸಿಗಲಿಲ್ಲ? ನನ್ನ ಕ್ಷೇತ್ರದ ಜೊತೆಗೆ 4 ಕ್ಷೇತ್ರ ಗೆಲ್ಲಿಸಬೇಕಿದೆ. ನಮ್ಮ ವರಿಷ್ಠರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ನಾನು ಕೂಡ ಒಂದು ಕಡಿಮೆ ಅಂತರದಲ್ಲಿ ಸೋತಿದ್ದೇನೆ. ಪಕ್ಷದ ಇತಿಮಿತಿ ಮೀರಿ ಯಾರು ಕೂಡ ವರ್ತನೆ ಮಾಡಬಾರದು. ಸಾರ್ವಜನಿಕರಿಗೆ ಯಾರು ಗೊಂದಲವನ್ನ ಮೂಡಿಸಬೇಡಿ. ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಕಳೆದ ಬಾರಿ ಪಾರ್ಲಿಮೆಂಟ್, ವಿಧಾನಸಭೆ ಚುನಾವಣೆ ಪ್ರಚಾರಕ್ಕೆ ಬರಲಿಲ್ಲ. ಕಳೆದ ಬಾರಿ ಯದುವೀರ್ ಅವರಿಗೆ 65,500 ಮತ ನೀಡಿದ್ದೇವೆ. ಅವರೊಬ್ಬ ಒಂದು ಹಿಂದೂ ಹುಲಿ ಇದ್ದೀನಿ ಅಂತಾರೆ. ಆದರೂ ಕೂಡ ಅವರು ರಾಜ್ಯದ ನಾಯಕರಾಗಿ ಬೆಳೆದಿದ್ದಾರೆ. ಅವರು ಬೇರೆ ಎಲ್ಲಾದರೂ ಕೂಡ ಸ್ಪರ್ಧೆ ಮಾಡಲಿ. ಅವರು ಬೇರೆ ಊರಿನಿಂದ ಬಂದವರು. ನಾನು ಇದೇ ಊರಿನವನು. ಬೇರೆ ಕಡೆ ಹೋಗೋದು ಆಗಲ್ಲ ಅಂತ ಹೇಳಿದ್ರು. ನನ್ನ ಹುಟ್ಟೂರಿನಲ್ಲೇ ನನ್ನ ಹೋರಾಟ. 2028ಕ್ಕೂ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ. ಮಂಡಲ ಅಧ್ಯಕ್ಷರು ಯಾರ ಪರ ಇದ್ದಾರೆ ಒಮ್ಮೆ ಕೇಳಿ. ನನಗೆ ಅವರಿಗಿಂತ 100ರಷ್ಟು ಕಾರ್ಯಕರ್ತರು ಜೊತೆಗಿದ್ದಾರೆ. ನಮ್ಮ ಸಂಬಂಧಿಕರು ಕೂಡ, ಸ್ನೇಹಿತರು ಎಲ್ಲರನ್ನ ನನ್ನ ಜೊತೆ ಇದ್ದಾರೆ. ಬಿಜೆಪಿಯಲ್ಲಿದ್ದು ಕವರ್ ಸಂಸ್ಕೃತಿ ಬಗ್ಗೆ ಮಾತನಾಡಬಾರದಿತ್ತು. ಯಾರ ಬಗ್ಗೆ ಏಕೆ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅವರ ವರ್ತನೆ ಬದಲಾಯಿಸಿಕೊಳ್ಳಲಿ ಅಂತ ಹೇಳಿದ್ರು. ಮೈಸೂರಿನಲ್ಲಿ ಮಾಜಿ ಶಾಸಕ ಎಲ್ ನಾಗೇಂದ್ರ ಕಿಡಿಕಾರಿದ್ದಾರೆ. ಇವತ್ತು ಹುಬ್ಳಿನಲ್ಲಿ ಸರ್ ಪೊಲೀಸರು ಒಂದು ವರ್ತನೆ ತೋರಿದ್ದಾರೆ ಸರ್. ಅಂದ್ರೆ ಬಿಜೆಪಿಯ ಲೇಡಿ ಕಾರ್ಯಕರ್ತ ಮೇಲೆ ಆಕೆ ವಿವಸ್ತ್ರಗೊಳಿಸಿ ಹೊಡೆಯುವಂತ ಕೆಲಸ, ಅಂದ್ರೆ ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಅದ್ರ ಬಗ್ಗೆ ನೋಡಿ, ಎಲ್ಲ ಕಾನೂನಾತ್ಮಕವಾಗಿ ನಾವು ಕೆಲಸ ಮಾಡಬೇಕಾಗಿರೋದು ಅತ್ಯವಶ್ಯ. ಮಹಿಳೆಯರಿಗೆ ಏನೇ ಆರೋಪ ಇರಲಿ, ಏನೋ ಒಂದು ಕ್ರೈಮು ಮಾಡಿದ್ರು ಸಹ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟು ಅದು ಕಾನೂನಿನ ಒಂದು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ನಡಿಬೇಕಾಗಿರೋದು ಅತಿ ಅವಶ್ಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಂದು ಸಂವಿಧಾನದ ಅಡಿಯಲ್ಲಿ ಒಂದು ರೀತಿ ಪ್ರಕ್ರಿಯೆ ನಡಿಬೇಕಾಗಿದೆ. ಬೇರೆಯವರು ಏನೇ ಮಾಡಿದ್ರು ಕಾನೂನು ಕಾಪಾಡುವಂಥದ್ದೇನು ವ್ಯವಸ್ಥೆ ಇದೆ, ಅವರು ಭಾಳ ಗಾಂಭೀರ್ಯತೆಯಿಂದ ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಈ ಘಟನೆ ಈಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಸುದ್ದಿಯಲ್ಲಿ ಅತ್ಯಂತ ಒಂದು ಖಂಡನೀಯ ರೀತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅವರು ಒಂದು ಕಾನೂನುಬದ್ಧ ರೀತಿಯಲ್ಲಿ ಕ್ರಮ ತಗೊಂಡ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಅಂದ್ರೆ ಸರ್, ಕಾಂಗ್ರೆಸ್ ಕಾರ್ಪೊರೇಟರ್ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಬಿಜೆಪಿ ಅವರು ಟಾರ್ಗೆಟ್ ಮಾಡ್ತಿರೋದು, ಅಂದ್ರೆ ಇಡೀ ರಾಜ್ಯಾದ್ಯಂತ ಬಿಜೆಪಿ ಅವರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಇವತ್ತು ಎಲ್ಲ ಆಡಳಿತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಕೈಗೊಂಬೆ ಆಗಿರ್ತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ಸುಮಾರು ಒಂದು 3-4 ತಿಂಗಳಿಂದ ಕಾನೂನು ಮತ್ತು ಸುವ್ಯವಸ್ಥೆ ಎಲ್ಲಿ ಕೆಲಸ ಮಾಡಬೇಕಾಗಿದೆ ಅಲ್ಲಿ ಅದು ಆಗ್ತಾ ಇಲ್ಲ. ಡ್ರಗ್ಸ್ ಕಾರ್ಖಾನೆ ಇರ್ಬೋದು, ಡ್ರಗ್ಸ್ ಉತ್ಪಾದನೆ ಆಗಬೇಕಾಗಿದ್ದು ನಮ್ಮ ಕರ್ನಾಟಕ ಅದಕ್ಕೆ ಒಂದು ಕೇಂದ್ರ ಆಗಿದೆ. ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಇಲ್ಲಿ ಪತ್ತೆ ಮಾಡಬೇಕಾಗಿದೆ. ಅಂದರೆ ಏನಂದರೆ, ಪೊಲೀಸು, ಕಾನೂನು ಸುವ್ಯವಸ್ಥೆ, ಆಡಳಿತ ಇಲ್ಲ ಅಧಿಕಾರಿಗಳು ಅವರ ಏನು ಯಾವ ಉದ್ದೇಶಕ್ಕಾಗಿ ಅದನ್ನ ಬಳಸಬೇಕಾಗಿದೆ ಅದಾಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಒಂದು ಏನು ಹೇಳಿಕೆಗಾಗಿ ಅವರ ಒಂದು ನಡವಳಿಕೆಯನ್ನು ಏನು ಅದಕ್ಕೆ ಬೆಂಬಲಿತರಾಗಿ ಇವತ್ತು ಅವರು ಮುಂದುವರಿತವ್ರೆ ಅಷ್ಟೇ. ಅಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಆಗಿದ್ದಾರೆ ಅಂತ ಅದು ನಮ್ಮ ಸ್ಪಷ್ಟವಾದ ಆರೋಪ ಭಾಳ ತಿಂಗಳಿಂದ. ಸರ್, ಈಗ ಸಿದ್ದರಾಮಯ್ಯನವರು ರೆಕಾರ್ಡ್ ರಾಮಯ್ಯ ಅಂತ ಹೇಳ್ತಿದ್ದಾರೆ. ನೋಡಿ, ಹೆಸರುಗಳು ಎಲ್ಲನೂ ನಾವು ಏನು ಬೇಕಾದರೂ ಕೊಡ್ಬೋದು. ಇದು ದೀರ್ಘ ಅವಧಿ ಅವರು ಚೀಫ್ ಮಿನಿಸ್ಟರ್ ಆಗಿ ಆಳಿದ್ದಾರೆ ಅಂತ ಹೇಳ್ಕೊಳ್ಳೋ ಅಂಥದ್ದು ದಾಖಲೆ ಅಷ್ಟೇ. ಅದು ಆ ಸಮಯದಲ್ಲಿ ಏನು ಮಾಡಿದ್ದಾರೆ ಅಂತ ಸಹಜವಾಗಿ ನಮ್ಮ ಪ್ರಶ್ನೆ. ಇವತ್ತು ಮೈಸೂರಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಹಿಂದೆ ದೇವರಾಜ ಅವ್ರ ಸಮಯ. ನಿಮ್ಮ ಅಭಿಪ್ರಾಯ? ನೋಡಿ, ಯಾವುದೇ ವ್ಯಕ್ತಿಗೆ ಅವ್ರದ್ದೇ ಆದಂಥ ಸ್ವಾತಂತ್ರ್ಯ ಅವ್ರಿಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಹೈಕಮಾಂಡ್ ಅಂತಕ್ಕಂಥದ್ದು ಮೊದಲಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರು ಸಹ ಅದರ ಬಗ್ಗೆ ಅರಿವಿರಬೇಕಾಯಿತು. ಅದು ಯಾವ ಕಾರಣಕ್ಕೆ ನಾನೇ ಅಂತ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದಯಮಾಡಿ ಅವ್ರನ್ನೇ ಕೇಳಿ. ನಾವು 32 ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ದೀನಿ. ಸಾಕಷ್ಟು ಕೆಲಸ ಮಾಡಿದ್ದೀನಿ. ನಗರ ಪಾಲಿಕೆ ಸದಸ್ಯನಾಗಿದ್ದೀನಿ.
ಮತ್ತು ಮೂಡಾ ಚೇರ್ಮನ್ ಆಗಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ. ಸಂಘಟನೆಯನ್ನು ಸಹ ಅವತ್ತಿಂದ ನಿರಂತರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಆದರೆ ಇವತ್ತು ಅವ್ರು ಯಾವ ಕಾರಣ ಕೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ಆಪಾದನೆ ಇಲ್ಲ, ನನ್ನ ಬಗ್ಗೆ ಯಾವುದೇ ರೀತಿಯಾದಂಥ ನಾನು ಹೋಗಿ ಯಾವುದೇ ರೀತಿಯಾದಂಥ ಸ್ಟೇ ತಗೊಂಡಿಲ್ಲ. ಈ ರೀತಿ ಎಲ್ಲವೂ ಸಹ ಗೊತ್ತಿರ್ತಕ್ಕಂಥ ವಿಷಯನೇ. ಕಳೆದ ಬಾರಿನೂ ಸಹ ಅವ್ರು ಹೇಳಿದರು ಪಾರ್ಲಿಮೆಂಟಿಗೆ ನಾನಲ್ಲದೆ ಬೇರೆ ಯಾರು ಅಂತ ಹೇಳಿದರು. ಅದಾಯ್ತಾ? ಆಗಿಲ್ಲ. ಆ ಕಾರಣದಿಂದ ನಾ ಹೇಳೋದಿಷ್ಟೇ, ನಾವು ಪಕ್ಷ ಸಂಘಟನೆ ಮಾಡೋದು ನನ್ನ ದೃಷ್ಟಿಯಲ್ಲಿ ನಾನೊಬ್ಬ ಅಧ್ಯಕ್ಷನಾಗಿ, ನಗರ ಅಧ್ಯಕ್ಷನಾಗಿ ನಾನು 4 ಕ್ಷೇತ್ರನ ಗೆಲ್ಲಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀನಿ ಹೊರತು ಈ ರೀತಿಯಾದಂಥ ವಿಚಾರಗಳಿಗೆ ನಾನು ಒತ್ತು ಕೊಡೋಲ್ಲ. ಯಾಕೆಂದರೆ ರಾಜ್ಯದ ವರಿಷ್ಠರು ಈಗಾಗಲೇ ಅದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ನಮ್ಮ ರಾಜ್ಯದ ವರಿಷ್ಠರಿರ್ಬೋದು, ರಾಷ್ಟ್ರ ವರಿಷ್ಠರಿರ್ಬೋದು, ಅದನ್ನೆಲ್ಲವನ್ನು ಸಹ ಗಮನಿಸ್ತಾರೆ. ನಾನು ಸೋತಿರ್ತಕ್ಕಂಥದ್ದು ತುಂಬ ನೇರ ಮಾರ್ಜಿನ್, ತುಂಬ ಕಡಿಮೆ ಅಂತರದಲ್ಲಿ ನಾನು ಸೋತಿರ್ತಕ್ಕಂಥದ್ದು. ಕಳೆದ ಬಾರಿ ನಾನು ಸೋತರೂ ಸಹ ಗೆದ್ದಂಥ ಸಂದರ್ಭದಕ್ಕಿಂತ ಹೆಚ್ಚು 18,500 ಓಟನ್ನು ಹೆಚ್ಚು ಮತ ಪಡೆದಿರ್ತಕ್ಕಂಥವ್ರು ನಾನು. ಅದರಿಂದ ಅವರು ಸಹ ಅರ್ಥ ಮಾಡ್ಕೋಬೇಕು. ಅವರು ಯಾರೂ ಸಹ ಪಕ್ಷದ ಇತಿಮಿತಿಗಳನ್ನ ಮೀರಿ ಹೋಗುವಂಥದ್ದು ಆಗಬಾರ್ದು. ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಅನ್ನೋಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾಯಿದ್ದೀನಿ ನಿಮ್ಮ ಮೂಲಕ. ಯಾವುದೇ ರೀತಿಯಾದಂಥ ಗೊಂದಲಗಳು ಬೇಡ, ಸಾರ್ವಜನಿಕರು ಗೊಂದಲ ಮಾಡೋದು ಬೇಡ. ನಾವು ಯಾರು ತೀರ್ಮಾನ ಮಾಡೋದು ಅಂತಿಮವಾಗಿ ನಮ್ಮ ರಾಷ್ಟ್ರದ ಹೈಕಮಾಂಡ್ ಇದೆ, ಭಾಳ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ, ಅದು ತೀರ್ಮಾನಗಳನ್ನ ಮಾಡ್ತದೆ ಅಂತಕ್ಕಂಥದ್ದು ನನ್ನ ಉದ್ದೇಶ. ಯಾಕೆ ಚಾಮರಾಜ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಅವರು?